ಹಾಯ್ ನಮಸ್ತೆ ಕರ್ನಾಟಕ, ಎಲ್ಲರಿಗೂ ನಮಸ್ಕಾರ. ನದಿ ಮೂಲ, ನೀರಿನ ಮೂಲ ಕಂಡುಹಿಡಿಯೋಕ್ಕೂ ಯಾರಿಂದನೂ ಸಾಧ್ಯ ಇಲ್ಲ ರೀ. ಹಾಗೆ ಈ ನೀರಿನ ಶಬ್ದ ಕೇಳ್ತಾ ಇದ್ದರೆ ಮನಸ್ಸಿಗೆ ತುಂಬ ತಂಪಾಗುತ್ತೆ. ಹಾಗೂ ಈ ಸ್ಥಳ ಯಾವುದು ಅಂತ ನಿಮಗೆ ಕುತೂಹಲವಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮಧ್ಯದಲ್ಲಿ ನಾನು ಈ ಸ್ಥಳವನ್ನು ಹಾಕ್ತೇನೆ. ತುಂಬ ಅದ್ಭುತ ಸ್ಥಳ ಇದು. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ ದುಂಬಿಯ ಹಾಡಿನ ಝೇಕಾರದಲ್ಲೂ ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ನಿಮ್ಮ ಜಗ್ಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಗೆಳೆಯರೇ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಬರುವಂತಹ ಒಂದು ರಸ್ತೆ. ಇದು ಬೆಟ್ಟ ಗುಡ್ಡಗಳನ್ನು ಅಪಾರ ಹೊಂದಿರುತ್ತದೆ. ನಾವು ಹೋಗುತ್ತಿರುವ ಸ್ಥಳ ಯಾವುದೆಂದರೆ ಕೈಲಾಸಗಿರಿ ಹಾಗೂ ಕೈವಾರಾಯಂ ಎಂಬ ಅದ್ಭುತ ಸ್ಥಳಕ್ಕೆ ನಾವು ಹೋಗುತ್ತಿದ್ದೇವೆ. ಅತ್ಯದ್ಭುತ ಬೆಟ್ಟ ಗುಡ್ಡಗಳನ್ನು ಹೊಂದಿದ ಈ ಕ್ಷೇತ್ರ. ತುಂಡ ಹೈಕ್ಲ ಸಾವಸ ಮೂರೊತ್ತು ಉಪವಾಸ, ಒಬ್ಬ ಟೀಕೆ ಅಂಟಸ, ಒಬ್ಬ ಕ್ವಾಟ್ಲೆ ಸತೀಸ. ಹೆಂಗೋ ಮೊನ್ನೆ ತಾನೆ PUC ಮುಗ್ಸವ್ರೆ, ಊರ್ ಹಾಡು ಮಾಡೋದಕ್ಕೆ ರಿಸರ್ಚು ನಡ್ಸವ್ರೆ. ಹೆಂಗೆ ಹಾಡಿದರು ಬಾಯಿ ನೋಯ್ತವೆ, ಇನ್ನು ಕೇಳಿದರೆ ಕಿವಿ ಹೋಯ್ತವೆ. ಹೆಂಗೆ ಹಾಡಿದರು ಬಾಯಿ ನೋಯ್ತವೆ, ಇನ್ನು ಕೇಳಿದರೆ ಕಿವಿ ಹೋಯ್ತವೆ. ತುಂಡ ಹೈಕ್ಲ ಸಹವಾಸ ಮೂರ್ ಹೊತ್ತು. ಫ್ರೆಂಡ್ಸ್, ಇದೇ ನೋಡಿ ಅದ್ಭುತ ಕ್ಷೇತ್ರ, ಶ್ರೀ ಗಂಗಾಧರೇಶ್ವರ ಬೆಟ್ಟದ ಗುಹೆಯ ಸ್ಥಳ. ಬಕಾಸುರನ ಸಂಹಾರ ಇದೆಲ್ಲ ಪ್ರಸಿದ್ಧಿ ಹೊಂದಿರುವ ಸ್ಥಳ ಇದು. ಇನ್ನು ಮುಂದೆ ನೋಡ್ತಾ ಹೋದರೆ ಮುಂದೆ ಬಾದಾಮಿಯ ಆಕೃತಿಯನ್ನು ಸಹ ಹೊಂದಿರುತ್ತದೆ. ಗುಹೆಯೊಳಗೆ ಹೋಗಬೇಕು ನೋಡಿ. ದೊಡ್ಡ ಬಂಡೆಯನ್ನು ಒಳಗಡೆ ಕೊರೆದು ತಂತ್ರಜ್ಞಾನದಿಂದ ಒಳಗಡೆ ದೇವಾಲಯವನ್ನೇ ನಿರ್ಮಿಸಿದ್ದಾರೆ. ಅದ್ಭುತ ಸ್ಥಳ. ತಾವು ಇಲ್ಲಿಗೆ ಸರಿಯಾದ ಸಮಯಕ್ಕೆ ಬಂದಿರುವಿರಿ. ತಾವ್ಯಾರು? ನಿಮ್ಮ ಬ್ರಹ್ಮಲಿಖಿತ ಒಂದು ಅಕ್ಷರ ಕೂಡ ಕಾಣಿಸಿರುವುದಿಲ್ಲ. ನಾನು ಅಂದರೆ ಯಾರೋ ಅಲ್ಲ, ಕನಿಷ್ಠ ಹಣೆಬರಹ ಕೂಡ ಇಲ್ಲದ ಒಬ್ಬ ಭಿಕ್ಷುಕ. ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆಯೊಂದಿಗೆ ಗುಹೆಯನ್ನು ನಿರ್ಮಿಸಿದ್ದಾರೆ ಅಂತೇಳಿ. ಹೀಗೆ ನೋಡ್ತಾ ಹೋದರೆ ಇನ್ನು ಮುಂದೆ ಸಹ ಗುಹೆಯನ್ನು ಕೆತ್ತಲಾಗಿದೆ. ಇದು ಶ್ರೀ ಗಂಗಾಧರೇಶ್ವರ ಸೇವಾ ಸಂಘ ಚಿಂತಾಮಣಿ ಅವರ ಸಹಾಯದೊಂದಿಗೆ ಈ ಗುಹಾಲಯ ನಿರ್ಮಾಣವಾಗಿದೆ. ಅದ್ಭುತ ಗುಹಾಲಯ. ದೀಪಾಲಂಕಾರದೊಂದಿಗೆ ವಿಜೃಂಭಿಸುತ್ತಿತ್ತು.
ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಒಂದು ಬಂಡೆಯ ಒಳಗಡೆ ಯಾವ ರೀತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗುಹಾಲಯನ್ನು ಕೆತ್ತಿದ್ದಾರೆ. ಈ ಕ್ಷೇತ್ರಕ್ಕೆ ಟೂರಿಸಂ ಸಹ ಕ್ಷೇತ್ರವಾಗಿದೆ. ಎಲ್ಲರೂ ಸಹ ಬಂದು ವೀಕ್ಷಣೆ ಮಾಡಬಹುದಾದ ಕ್ಷೇತ್ರ ಇದು. ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಬೆಟ್ಟ ನೋಡಿ ಯಾವ ಥರ ಇದನ್ನು ಕೆತ್ತಿದ್ದಾರೆ ಅಂತೇಳಿ. ಒಳಗಡೆ ಸಹ ಫ್ಯಾನ್ ಅಳವಡಿಸಿಕೊಂಡಿದ್ದಾರೆ. 2 ಬೃಹತ್ತಾಕಾರದ ಫ್ಯಾನ್ ಇದೆ ಹಾಗೂ ಗೋಡೆಗಳಿಗೆ ಲೈಟಿನ ವ್ಯವಸ್ಥೆ ಸಹ ಮಾಡಿದ್ದಾರೆ. ಹಾಗೂ ಒಳಗಡೆ ಓಡಾಡಲಿಕ್ಕೆ ಸಹ ಅದ್ಭುತವಾಗಿ ಗುಹಾಲಯವನ್ನು ಕೆತ್ತಿದ್ದಾರೆ. ಮುಂದೆ ಹೋದಂತೆ ನೋಡಿ ಒಳಗಡೆ ಸಹ ಎಷ್ಟು ಚೆನ್ನಾಗಿ ಗುಹಾಲಯವನ್ನು ಕೆತ್ತಿದ್ದಾರೆ. ಯಾವ ರೀತಿ ಮಿಷನರಿಯನ್ನು ಅಳವಡಿಸಿಕೊಂಡು ವಾವ್ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸುತ್ತೆ ನೋಡಿ. ಹೀಗೆ ಮುಂದೆ ಹೋಗ್ತಾ ಹೋದರೆ ಒಂದು ಬಸವಣ್ಣ ಆಕೃತಿಯ ಪ್ರತಿಭೆ ಇರದೆ ಹಾಗೂ ಕೆಲವು ಕೆಲವು ಕೆತ್ತನೆಗಳಿಂದ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಇದು ಕೈಲಾಸಗಿರಿ ಬೆಟ್ಟ. ಒಮ್ಮೆ ಆದರೂ ಸಹ ಎಲ್ಲರೂ ಭೇಟಿ ಮಾಡಿ. ಅದ್ಭುತ ಟೂರಿಸಂ ಪ್ಲೇಸ್ ಇದು. ಹೇಗೆ ಪಡೆದೆ ಹರಿವ ಈ ಶಕ್ತಿಯ ಎಣ್ಣೆ ಅರಿವೆಯ ನೀನು ಶಿವ ನಿರ್ಣಯ ಶಿವ ಶಿರವೇ ನಿನ್ನ ನಿವಾಸ. ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆಯೂ ಸಹ ಇರುತ್ತೆ. ಅದರದೇ ಆದಂತಹ ಸಮಯದಲ್ಲಿ ಒಂದು ಅದ್ಭುತ ಸ್ಥಳವನ್ನು ವೀಕ್ಷಿಸಿದಂಥ ನಮ್ಮ ಜನ್ಮ ಪುಣ್ಯ ಎಂದು ತಿಳಿಯುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡೋಣ. ವೀಕ್ಷಿಸಿದಂತಹ ಎಲ್ಲ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಮನೋರಂಜನೆಯ ದೃಷ್ಟಿಯಲ್ಲಿಟ್ಟುಕೊಂಡು ಈ ವಿಡಿಯೋವನ್ನು ಮಾಡಿರುತ್ತೇನೆ. ತಪ್ಪಾದಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಧನ್ಯವಾದಗಳು.